press the bell icon on the YouTube app and never miss another update. Hello students, let us continue our discussion in whole numbers. Let us solve the problems in exercise 2.3. See exercise 2.3, page number 43. First question, which of the following will not represent 0? ಅಂದರೆ ಕೆಳಗಡೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಝೀರೋನ ರೆಪ್ರೆಸೆಂಟ್ ಮಾಡಲ್ಲ ಅಂತ ಕೇಳ್ತಾ ಇದೆ. will not represent 0. Let us check one by one. That is A option. What they are given? 1 plus 0. 1 plus 0 ಅಂದರೆ ಏನಾಗುತ್ತೆ ನಮಗೆ 1. 1 plus 0 1. B 0 into 0. 0 into 0, obviously 0 0 is a 0, or anything multiplied by 0 is 0 only. So that is 0. Next C 0 by 2. 0 by 2 is also a 0. D 10 minus 10 divided by 2. Observe carefully. 10 minus 10. What is 10 minus 10? ಅದೇ ನಂಬರಿಂದ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನಾಗುತ್ತೆ ನಮಗೆ 0. ದಟ್ ಈಸ್ 0 by 2 is 0. ಇಸ್ ಇಟ್ ಕ್ಲಿಯರ್? ಏನು ಕೇಳ್ತಾ ಇದ್ರೆ ಯಾವುದು ಝೀರೋನ ರೆಪ್ರೆಸೆಂಟ್ ಮಾಡಲ್ಲ ಅಂದರೆ ಇಲ್ಲಿ 0 ಇದೆ ಆನ್ಸರ್, ಇಲ್ಲೂ 0 ಬರ್ತಿದೆ, ಸಾಲ್ವ್ ಮಾಡಿದ್ರೆ ಇಲ್ಲೂ ಕೂಡ 0 ಬರ್ತಿದೆ. ಇಲ್ಲಿ ಮಾತ್ರ ನಮಗೆ ಏನಿದೆ 1 ಇದೆ. ಸೊ ಏನಾಗುತ್ತೆ, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ನಾಟ್ ರೆಪ್ರೆಸೆಂಟ್ 0 ಅಂದರೆ ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ವಿಲ್ ನಾಟ್ ರೆಪ್ರೆಸೆಂಟ್ 0. ಅದರ ಆನ್ಸರ್ 1 ಆಗುತ್ತೆ. ಇಸ್ ಇಟ್ ಕ್ಲಿಯರ್? So let us take second question. If the product of two whole number is 0, can we say that one or both of them will be 0? Justify through the examples. ಅಂದರೆ ಪ್ರಾಡಕ್ಟ್ ಆಫ್ ಟೂ ಹೋಲ್ ನಂಬರ್ ಈಸ್ 0. ಪ್ರಾಡಕ್ಟ್ ಅಂದರೆ ಏನು, ಯಾವುದಾದ್ರೂ ಎರಡು ಹೋಲ್ ನಂಬರ್ನ ಮಲ್ಟಿಪ್ಲೈ ಮಾಡಿದಾಗ ಬರೋ ಆನ್ಸರ್ನ ನಾವೇನಂತ ಹೇಳ್ತೀವಿ, ಪ್ರಾಡಕ್ಟ್ ಅಂತ ಹೇಳ್ತೀವಿ. ಪ್ರಾಡಕ್ಟ್ ಆಫ್ ಟೂ ಹೋಲ್ ನಂಬರ್ ಈಸ್ 0 ಯಾವಾಗ? ಕ್ಯಾನ್ ವಿ ಸೇ ದಟ್ ಒನ್ ಆರ್ ಬೋತ್ ಆಫ್ ದೆಮ್ ವಿಲ್ ಬಿ 0? ಅಂದರೆ ಮೀನಿಂಗು, ಈಗ ಯಾವುದಾದ್ರೂ ಎರಡು ಹೋಲ್ ನಂಬರ್ಸ್ನ ತಗೊಳ್ಳಿ, 0 ಕೂಡ ನಮಗೆ ಹೋಲ್ ನಂಬರ್ಸಲ್ಲೇ ಬರುತ್ತೆ. ನಮಗೆ ಪ್ರಾಡಕ್ಟ್ 0 ಆಗಬೇಕು ಅಂದರೆ ಎರಡು ಆಪ್ಷನ್ ಇದೆ. ಒಂದು ಫಸ್ಟ್ ಏನು ಹೇಳ್ತಿದ್ರೆ, ಕ್ಯಾನ್ ವಿ ಸೇ ದಟ್ ಒನ್ ನಂಬರ್ ತೊಗೊಳ್ಳೋಣ, ಒಂದು ನಂಬರ್ನ 0 ಮಾಡೋಣ. ಸಿ 5 into 0. 5 into 0 ಮಾಡಿದ್ರೆ ಏನಾಗುತ್ತೆ ನಮಗೆ ಆನ್ಸರ್ 0ನೇ ಬರುತ್ತೆ. ನೆಕ್ಸ್ಟ್ ಬೋತ್ ಆಫ್ ದೆಮ್, ಈಗ 1 0 ತೊಗೊಂಡಾಗ ನಮಗೆ ಪ್ರಾಡಕ್ಟ್ 0ನೇ ಬರ್ತಿದೆ. ಬೋತ್ ಆಫ್ ದೆಮ್ ಅಂದರೆ ಎರಡೂ ನಂಬರ್ನ 0 ತಗೊಂಡು 0 into 0 ಈಸ್ ಆಲ್ಸೋ ಎ 0. ಜಸ್ಟಿಫೈ ಥ್ರೂ ದ ಎಕ್ಸಾಂಪಲ್ಸ್ ಅಂತ ಹೇಳಿದರೆ ಟೂ ಹೋಲ್ ನಂಬರ್ 0 ಆದರೂ ನಮಗೆ ಪ್ರಾಡಕ್ಟ್ 0ನೇ ಆಗುತ್ತೆ. ಎನಿ ಒನ್ ಆಫ್ ದ ನಂಬರ್ 0 ಆದರೂ ಕೂಡ ನಮಗೆ ಆನ್ಸರ್ 0ನೇ ಬರುತ್ತೆ. ಈಗ ಸೆಂಟೆನ್ಸಲ್ಲಿ ಆನ್ಸರ್ ಬರೀತೀನಿ. ಇಫ್ ದ ಪ್ರಾಡಕ್ಟ್ ಆಫ್ ಟೂ ಹೋಲ್ ನಂಬರ್, ಫಸ್ಟ್ ಒಂದು ಕೇಸ್ನ ತಗೊಳ್ಳೋಣ. ಪ್ರಾಡಕ್ಟ್ ಆಫ್ ಟೂ ಹೋಲ್ ನಂಬರ್ ಏನಾದರೂ 0 ಇದೆ ಅಂದರೆ ಡೆಫಿನೆಟ್ಲಿ ಯಾವುದಾದ್ರೂ ಒಂದು ನಂಬರ್ 0 ಆಗಿರಲೇಬೇಕು. ಅವಾಗ ಡೆಫಿನೆಟ್ಟಾಗಿ ಹೇಳಬೇಕು ನಾವು. ಡೆಫಿನೆಟ್ಲಿ ಒನ್ ಆಫ್ ದೆಮ್ ಈಸ್ 0. 1 0 ಇದ್ದರೆ ಮಾತ್ರ ನಮಗೆ ಪ್ರಾಡಕ್ಟ್ 0 ಬರೋದು. ಒನ್ ಆಫ್ ದೆಮ್ ಈಸ್ 0. ಎರಡೂ ನಂಬರ್ಸ್ ಇತ್ತು ಅಂದರೆ ಈಗ ನೋಡಿರಿ ಎಕ್ಸಾಂಪಲ್, 1 1s 1 ಅಥವಾ 2 5s 10. ಈಗ 0 ಬರುತ್ತಾ ನಮಗೆ? 0 ಒಂದು ಅಟ್ಲೀಸ್ಟ್ 1 0 ಇದ್ದರೆ ಮಾತ್ರ ಪ್ರಾಡಕ್ಟ್ 0 ಆಗುತ್ತೆ. ಅದು ಮೀನಿಂಗ್. ಒನ್ ಆಫ್ ದೆಮ್ ಈಸ್ 0 ಅಂದರೆ ಯಾವುದಾದ್ರೂ ಒಂದು ನಂಬರ್ 0 ಆಗಿರಲೇಬೇಕು ನಮಗೆ ಆನ್ಸರ್ ಬರುತ್ತೆ. ಸೊ ಎಕ್ಸಾಂಪಲ್ 5 into 0 ಈಸ್ 0 ಆರ್ 0 into 9. ಯಾವುದಾದ್ರೂ ಒಂದು ನಂಬರ್ 0 ಇದ್ದರೂ ಕೂಡ ನಮಗೇನಾಗುತ್ತೆ, ಪ್ರಾಡಕ್ಟ್ 0 ಆಗುತ್ತೆ. ಸೊ ಇನ್ನೂ ಒಂದು ಕೇಸ್ ಇದೆ, ಏನು, ಇಫ್ ದ ಪ್ರಾಡಕ್ಟ್ of
2 whole number is 0, ಈಗ ನಾವು ಡೆಫಿನೆಟ್ ಆಗಿ ಹೇಳೋಕ್ಕಾಗಲ್ಲ. ಬೋತ್ ಆಫ್ ದೆಮ್ ಮೇ ಬಿ, ಎರಡೂ ಝೀರೋ ಆಗಿದ್ರೂ ಕೂಡ ನಮಗೆ ಪ್ರಾಡಕ್ಟ್ ಝೀರೋನೇ ಆಗುತ್ತೆ. ಏನು ಹೇಳ್ಬೋದು ನಾವು? ಬೋತ್ ಆಫ್ ದೆಮ್ ಮೇ ಬಿ ಅಂದರೆ ಡೌಟ್ಫುಲ್ ಆಗಿ, ಅದು ಒಂದು ಆಪ್ಷನಲ್ ಆಗಿ ಹೇಳ್ತೀವಿ. ಬೋತ್ ಆಫ್ ದೆಮ್ ಮೇ ಬಿ ಝೀರೋ, ಮೇ ಬಿ ಝೀರೋ. ಸೊ ಎರಡೂ ನಂಬರ್ಸ್ ನಮಗೆ ಝೀರೋ ಆಗಿದ್ದಾಗ ನಾವು ಝೀರೋ ಅಂತಲೇ ಹೇಳ್ಬೋದು. Example, that is 0 into 0 is also a 0. ಈ ಪ್ರಾಬ್ಲಮಿಂದ ಏನು ತಿಳ್ಕೊಬೋದಂದರೆ, ಯಾವುದಾದ್ರೂ ನಂಬರಿಗೆ ಝೀರೋಯಿಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ಝೀರೋನೇ ಬರುತ್ತೆ, ಅಥವಾ ಎರಡು ಝೀರೋನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಝೀರೋನೂ ಆಗುತ್ತೆ. ಇಸ್ ಇಟ್ ಕ್ಲಿಯರ್? ದಟ್ ಈಸ್ ದ ಆನ್ಸರ್ ಫಾರ್ ಸೆಕೆಂಡ್ ಕ್ವೆಶನ್. ಸೊ ಲೆಟ್ ಅಸ್ ಟೇಕ್ ಥರ್ಡ್ ಕ್ವೆಶನ್. If the product of two whole number is 1, can we say that one or both of them will be 1? Justify through the examples. ಇದು ಸೆಕೆಂಡ್ ಕ್ವೆಶನ್ ಥರನೇ, ಬಟ್ ಅಲ್ಲಿ ಝೀರೋ ಯಾವಾಗ ಆಗುತ್ತೆ ಅಂತ ಕೇಳಿದ್ರು, ಇಲ್ಲಿ 1 ಯಾವಾಗ ಆಗುತ್ತೆ ಅಂತ ಕೇಳ್ತಿದ್ದಾರೆ. ತುಂಬ ಅಬ್ಸರ್ವ್ ಮಾಡಿ ಆನ್ಸರ್ ಬರೀಬೇಕಾಗುತ್ತೆ. ಯಾವಾಗ 1 ಆಗುತ್ತೆ ಅಂತ ನೋಡೋಣ. ಕ್ವೆಶನ್ ಏನಿದೆ, ಇಫ್ ದ ಪ್ರಾಡಕ್ಟ್ ಆಫ್ ಟು ಹೋಲ್ ನಂಬರ್ ಈಸ್ 1 ಅಂದರೆ ಆನ್ಸರ್ ನಮಗೆ ಯಾವಾಗ 1 ಬರುತ್ತೆ? ಕ್ಯಾನ್ ವಿ ಸೇ ದಟ್ ಒನ್ ಆರ್ ಬೋತ್ ಆಫ್ ದೆಮ್ ವಿಲ್ ಬಿ 1? ಯಾವುದಾದ್ರೂ ಒಂದು ನಂಬರ್ನ 1 ಮಾಡಿರಿ. ಈಗ 5 ಇಂಟು 1, ಇಲ್ಲಿ ಒಂದು ನಂಬರ್ 1 ಇದೆ, ಇನ್ನೊಂದು 5 ಇದೆ. ಸೊ 5 1s ಏನಾಗುತ್ತೆ ನಮಗೆ 5. ಅವ್ರು ಹೇಳ್ತಿದ್ದಾರೆ ಪ್ರಾಡಕ್ಟ್ 1 ಬರುತ್ತಾ ಅಂತ ಚೆಕ್ ಮಾಡಿರಿ ಅಂತ. ಬರಲ್ಲ, ಒಂದು ನಂಬರು 1 ಆಗಿದರೆ ಬರಲ್ಲ. ಸೊ ಲೆಟ್ ಅಸ್ ಚೆಕ್. ಎರಡೂ ನಂಬರ್ಸ್ನ 1 ಮಾಡೋಣ. 1 ಇಂಟು 1, ಇಲ್ಲಿ ಬೋತ್ ದ ನಂಬರ್ಸ್, ಎರಡೂ ನಂಬರ್ಸ್ 1 ಆಗಿದ್ದರೆ ಮಾತ್ರ ನಮಗೇನು ಬರುತ್ತೆ? 1 ಆಗುತ್ತೆ. 1 ಇಂಟು 1 ಇಸ್ ಈಕ್ವಲ್ಸ್ ಟು 1. ಇಸ್ ಇಟ್ ಕ್ಲಿಯರ್? ನಮಗೆ 1 ಬರಬೇಕು ಅಂದರೆ ಬೋತ್ ದ ನಂಬರ್ಸ್ ಶುಡ್ ಬಿ ಡೆಫಿನೆಟಾಗಿ 1 ಆಗಿದ್ದರೆ ಮಾತ್ರ ನಮಗೆ ಪ್ರಾಡಕ್ಟ್ 1 ಆಗುತ್ತೆ. ಇಸ್ ಇಟ್? ಎರಡೂ ನಂಬರ್ಸ್ 1 ಇರಬೇಕು. 1 ಇಂಟು 1 1. ಯಾವುದಾದ್ರೂ ಒಂದು ನಂಬರ್ ಚೇಂಜ್ ಆಯಿತು, ಇಲ್ಲಿ 1 ಇದೆ ಬಟ್ ಇಲ್ಲಿ 5 ಇದೆ, 5 1s 5 ಆಗುತ್ತೆ, ಪ್ರಾಡಕ್ಟ್ ನಮಗೆ 1 ಬರಲ್ಲ. ಇಸ್ ಇಟ್ ಕ್ಲಿಯರ್? ಸೊ ಲೆಟ್ ಅಸ್ ರೈಟ್ ಇನ್ ಸೆಂಟೆನ್ಸ್. If the product of two whole numbers is 1, ಏನು ಹೇಳಬೇಕು ನಾವು? ಡೆಫಿನೆಟ್ಲಿ ಆರ್ ಬೋತ್ ನಂಬರ್ ಶುಡ್ ಬಿ 1. ದೆನ್ ಬೋತ್ ನಂಬರ್ ಶುಡ್ ಬಿ 1. ಒಂದು ನಂಬರ್ ಚೇಂಜ್ ಆದರೂ ಕೂಡ ನಮಗೆ 1 ಆಗಲ್ಲ. ಬೋತ್ ನಂಬರ್ ಶುಡ್ ಬಿ 1. ಸೊ ಎಕ್ಸಾಂಪಲ್ ತಗೋಬೋದು ನಾವು. 1 ಇಂಟು 1 ನಮಗೇನು ಬರುತ್ತೆ? ಪ್ರಾಡಕ್ಟ್ 1 ಆಗುತ್ತೆ. ಬಟ್ 1 ಇಂಟು 5 ತಗೊಳ್ರಿ. ಬಟ್ 1 ಇಂಟು 5 ಈಸ್ ನಾಟ್ ಈಕ್ವಲ್ಸ್ ಟು 1. ಏನಾಗುತ್ತೆ? 1 ಇಂಟು 5 ಇಸ್ ಈಕ್ವಲ್ಸ್ ಟು ನಮಗೆ 1 ಇಂಟು 5 ಇಸ್ ಈಕ್ವಲ್ಸ್ ಟು 5 ಆಗುತ್ತೆ. ಸೊ ನಮಗೆ ಬೋತ್ ದ ನಂಬರ್ ಶುಡ್ ಬಿ 1 ಓನ್ಲಿ. Is it clear? This is the answer for third question. Let us take fourth question. Find using distributive property. ಆಲ್ರೆಡಿ ನಾವು 2.2 ಎಕ್ಸಸೈಸಲ್ಲಿ 4 ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ವಿ. ಇಲ್ಲೂ ಕೂಡ ಅದೇ ಥರನೇ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಲೆಟ್ ಅಸ್ ಸಾಲ್ವ್ ಒನ್ ಬೈ ಒನ್. That is first 728 into 101.
ಏನು ಮಾಡ್ತೀರಾ, ಯಾವಾಗಲೂ ಹಂಡ್ರೆಡ್ಸಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ತಾ ಹೋಗ್ತೀರಾ. 101 ಏನಂತ ಬರಿಬೋದು, 100 + 1. 100 + 1. ಯಾಕೆ ಹಂಡ್ರೆಡ್ಸಲ್ಲೇ ನಾನು ಸ್ಪ್ಲಿಟ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ, ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ತುಂಬ ಈಸಿಯಾಗಿ ಮಾಡ್ತಾ ಬರ್ಬೋದು. ಏನು ಮಾಡ್ತೀರಿ, ಒಳಗಡೆ ಮಲ್ಟಿಪ್ಲೈ ಮಾಡ್ತೀರಿ. 728 × 100 ಬ್ರ್ಯಾಕೆಟಿಂದ ಹೊರಗಡೆ ಇರೋದನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ತೀವಿ. 100 + 728 × 1. ನೋಡಿರಿ, 728 ಇಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇದೆ, ಅದಕ್ಕೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕಿದ್ದೀವಿ. 100 ಮಿಡಲ್ ಪ್ಲಸ್ ಇದೆ, ಸೊ ಪ್ಲಸ್ 728 ಅಗೇನ್ ಇಂಟು, ಇಲ್ಲಿರೋ ಇಂಟು 728 × 1. ಯಾವ ಪ್ರಾಪರ್ಟಿ ಯೂಸ್ ಮಾಡಿದ್ದೀವಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಅವರೇ ಮೆನ್ಷನ್ ಮಾಡಿದ್ದಾರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡಿರಿ ಅಂತ. ಸೊ ಏನು ಮಾಡ್ತೀರಿ, 728 × 1 ಅಂದರೆ 728 0 0 2 zeros ಇದೆ, ಸೊ 20. Is it clear? That is 72,800. ಮಲ್ಟಿಪ್ಲಿಕೇಶನ್ ಕರೆಕ್ಟಾಗಿ ಮಾಡಬೇಕು. 728 × 1 ಅಂದರೆ ನಿಮಗೇನಾಗುತ್ತೆ, 728. ಏನು ಮಾಡ್ತೀರಿ, ಪ್ಲಸ್ ಇದೆ, ಸೊ ಅಡಿಷನ್ 72,800 + 728. 8 + 0 8, 2 + 0 2, 7 + 8 that is 15, 2 + 1 3, 7. ಏನಾಗುತ್ತೆ, 73,528. Is it clear? This is the answer for A question. Let us solve B question. What they are given, 5,437 × 1,001. 5,437 × 1,001. ಥೌಸಂಡ್ಸಲ್ಲಿ ಕೊಟ್ಟರೆ ನಾವು ಈಸಿಯಾಗಿ 1000ರಲ್ಲೇ ಸ್ಪ್ಲಿಟ್ ಮಾಡ್ಕೋಬೋದು. 1000 + 1. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಗೆ ಯೂಸ್ ಮಾಡ್ತೀವಿ. 5,437 × 1000 ಪ್ಲಸ್ ಮತ್ತೆ ಒಳಗಡೆ ಮಲ್ಟಿಪ್ಲೈ ಮಾಡ್ತೀರಾ. 5,437 ಮಲ್ಟಿಪ್ಲಿಕೇಶನ್ × 1. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ 5,437 × 1 ಅಂದರೆ 5,437 × 1 ಸೇಮ್ ಏನಾಗುತ್ತೆ, 1 2 3 3 zeros, 54,37,000 ಪ್ಲಸ್ 5,437 × 1 ಅಂದರೆ 5,437. ಏನು ಮಾಡಬೇಕು, ಇವಾಗ ಆ್ಯಡ್ ಮಾಡಬೇಕು ಎರಡು. 54,37,000 ಪ್ಲಸ್ 5,437 ಎರಡು ಆ್ಯಡ್ ಮಾಡ್ತೇವೆ. 7 + 0 7, 3 + 0 0, 4 + 0 4, 7 + 5 ಎಷ್ಟಾಗುತ್ತೆ, 12, 3 + 1 4, 4 5 ಏನಾಗುತ್ತೆ, 54,42,000 54,42,437. Is it clear? Let us take C question, that is 824 × 25. 824 × 25. ಇಲ್ಲಿ ಹಂಡ್ರೆಡ್ಸಲ್ಲಿಲ್ಲ, ನಮಗೇನಿದೆ 25 ಇದೆ. 25ನ ಏನಂತ ಬರೆಯೋದು, 20 + 5 ಈಸಿ ಆಗುತ್ತೆ. ಅದೇ 800 + 24 ಮಾಡ್ಕೊಂಡ್ರೆ 24ಇಂದ ಮಲ್ಟಿಪ್ಲಿಕೇಶನ್ ಮಾಡೋದು ನಮಗೆ ಕಷ್ಟ. ಅದಕ್ಕೆ ಏನು ಮಾಡ್ಕೊಳ್ತೀವಿ, 20 + 5 ಅಂತ ಸ್ಪ್ಲಿಟ್ ಮಾಡ್ತೀವಿ. 20 + 5. ಇಸ್ ಇಟ್ ಕ್ಲಿಯರ್? ಸೊ ಏನು ಮಾಡ್ತೀವಿ, ನಂಬರ್ ಮಲ್ಟಿಪ್ಲೈ ಮಾಡ್ತೀವಿ. 824 × 20 ಪ್ಲಸ್ ಇಲ್ಲಿ
ಪ್ಲಸ್ ಇದೆ, ಸೊ ಪ್ಲಸ್. ನೆಕ್ಸ್ಟ್ 824 ಇಂಟು 5 ಮಲ್ಟಿಪ್ಲಿಕೇಶನ್. ಸೊ ಏನು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಮಲ್ಟಿಪ್ಲಿಕೇಶನ್ ಮಾಡ್ತೀರಾ, ಫಸ್ಟು 2 ಇಂದ ಮಲ್ಟಿಪ್ಲೈ ಮಾಡಿ. 2 4s 8, 2 2s 4, 2 8s 16. 0 ಮಲ್ಟಿಪ್ಲೈಡ್ ಬೈ ಎನಿಥಿಂಗ್ ಝೀರೋನೇ ಆಗುತ್ತೆ. ಸೊ 16,480. ಇಲ್ಲಿ 5 4s 20, 5 2s 10 ಪ್ಲಸ್ 2, 5 8s 40 ಪ್ಲಸ್ 1 41, 4120. ಏನು ಮಾಡಬೇಕು, ಇವೆರಡು ಆ್ಯಡ್ ಮಾಡ್ತೀರಿ. ರೈಟ್ ಸೈಡಿಗೆ ಕಾಲಮ್ ಹಾಕ್ಕೊಂಡು ಆ್ಯಡ್ ಮಾಡಬೇಕು. 16,480 ಪ್ಲಸ್ 4,120. 8 ಪ್ಲಸ್ 2 10, 4 ಪ್ಲಸ್ 1 5 ಪ್ಲಸ್ 1 6, 6 ಪ್ಲಸ್ 4 10, 1 ಪ್ಲಸ್ 1 2. ಏನಾಗುತ್ತೆ ಆನ್ಸರ್ ನಮಗೆ 20,600. 20,600. Is it clear? So next we have question D. That is 4,275 into 125. ಈ ಥರ ಇದ್ದರೆ ಹಿಂಗೆ ಮಾಡ್ತೀರಿ. 125 ಇದೆ, 100 + 25 ಮಾಡ್ಬೋದು. 100 + 25 ಮಾಡಿದ್ರೆ ನಮಗೇನಾಗುತ್ತೆ, 25 ಇಂದ ಮಲ್ಟಿಪ್ಲೈ 2 ಡಿಜಿಟ್ ನಂಬರ್ ಆಗುತ್ತೆ. ಸೊ ಮಲ್ಟಿಪ್ಲಿಕೇಶನ್ 2 ಸ್ಟೆಪ್ಪಲ್ಲಾಗುತ್ತೆ. ಸೊ ಏನು ಮಾಡ್ಬೋದು, ಇನ್ನು ಒಂಥರ ಹಿಂಗೆ ಸ್ಪ್ಲಿಟ್ ಮಾಡ್ಕೋಬೋದು. ಅಂದರೆ 125ನ 100 + 20 + 5, ಆವಾಗ ನಮಗೆ ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ. ಲೆಟ್ ಅಸ್ ಸಿ ಹೌ ವಿಲ್ ಸಾಲ್ವ್ ದ ಪ್ರಾಬ್ಲಮ್. 4,275 ಇಂಟು ಇರೋದನ್ನ 125 ಏನು ಮಾಡ್ತೀವಿ, 100 + 20 + 5. ಈಸ್ ಇಟ್ ಕ್ಲಿಯರ್? ಈ ಥರ ಇದ್ದರೆ ಹೀಗೆ 4 ನಂಬರ್ಸಾಗಿ ಸ್ಪ್ಲಿಟ್ ಮಾಡಿಕೊಂಡ್ರೆ ಮಲ್ಟಿಪ್ಲಿಕೇಶನ್ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಯಾವ ಪ್ರಾಪರ್ಟಿ ಯೂಸ್ ಮಾಡ್ತೀರಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. 4,275 ಇಂಟು 100 ಎಲ್ಲ ನಂಬರ್ಸಿಗೂ ಮಲ್ಟಿಪ್ಲೈ ಮಾಡ್ತೀವಿ. ನೆಕ್ಸ್ಟ್ 4,275 ಇಂಟು 20. ನೆಕ್ಸ್ಟು 4,275 ಇಂಟು 5. ಇಸ್ ಇಟ್ ಕ್ಲಿಯರ್? ಎಲ್ಲ ನಂಬರ್ಸಿಗೂ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ಈಗ ಯಾವ ಪ್ರಾಪರ್ಟಿ ಇರೋದು, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. Let us do multiplication. 4,275 into 100. 4,275 into 1. 4,275 only 20 ಇದೆ, 20. That is 4,27,000. Next 2 ಇಂದ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ 2 5s 10, 1 ಕ್ಯಾರಿ, 2 7s 14 ಪ್ಲಸ್ 1 15, 2 2s 4 ಪ್ಲಸ್ 1 5. ನೆಕ್ಸ್ಟ್ 2 4s 8, 2 4s 8. ದಟ್ ಈಸ್ 8,550 ಪ್ಲಸ್ ಈಗ 5 5s 25, 5 7s 35 ಪ್ಲಸ್ 2 37, 5 2s 10, 10 ಪ್ಲಸ್ 3 13, 1 ಕ್ಯಾರಿ, 5 4s 20 ಪ್ಲಸ್ 1 21. ತುಂಬ ಈಸಿನೇ ಆಗುತ್ತೆ. ನೀವೇನು ಮಾಡಬೇಕು, ಜಸ್ಟ್ ಮಲ್ಟಿಪ್ಲಿಕೇಶನ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡ್ತಾ ಹೋಗಬೇಕು. ಈಸ್ ಇಟ್ ಕ್ಲಿಯರ್? ಇಲ್ಲಿ ನೋಡಿರಿ, ಒಂದು ಮಿಸ್ಟೇಕ್ ಆಗಿದೆ. 2 ಇಂದ ಮಲ್ಟಿಪ್ಲೈ ಮಾಡಿದೆ, ಬಟ್ 0 ಇಡೋದು ಬಿಟ್ಟಿದೆ. ಸೊ ಇಲ್ಲಿ 1 0 ಇದೆ ಅಲ್ವಾ, ಇಲ್ಲಿ 1 0 ಬರುತ್ತೆ. ಈಸ್ ಇಟ್ ಕ್ಲಿಯರ್? ಸೊ ಇದೇನಾಗುತ್ತೆ 85,500. ಈಗ ಏನು ಮಾಡಬೇಕು, ಇಷ್ಟನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಆ್ಯಡ್ ಮಾಡಬೇಕಾದ್ರೆ ಕರೆಕ್ಟಾಗಿ ನಂಬರ್ಸ್ನ ಬರ್ಕೊಳ್ರಿ. 4,27,500. ನೆಕ್ಸ್ಟ್ ಏನಿದೆ
85,500 21,375. ಸೊ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. 5 + 0 5, 7 + 0 7, 5 + 5 10 + 3 13, 7 + 1 8, 8 + 1 9, 9 + 5 14, 8 + 2 10 + 1 11 + 2 13, 4 + 1 5. ಏನಾಗುತ್ತೆ ನಮಗೆ 5,34,375. 5,34,375. ಈ ಥರ ಇದ್ದಾಗ ಕೇರ್ಫುಲ್ಲಾಗಿ ಮಲ್ಟಿಪ್ಲಿಕೇಶನ್ ಅಡಿಷನ್ ಮಾಡಿ ನಿಮಗೆ ಈಸಿ ಆಗುತ್ತೆ. ಈಸ್ ಇಟ್ ಕ್ಲಿಯರ್? ಲೆಟ್ ಅಸ್ ಟೇಕ್ ಲಾಸ್ಟ್ ಪ್ರಾಬ್ಲಮ್, ದಟ್ ಈಸ್ 504 × 35. 504 × 35 ಇಲ್ಲೂ ಈಸಿಯಾಗಿ ಸ್ಪ್ಲಿಟ್ ಮಾಡ್ಬೋದು. ನೀವು 500 + 4 ಅಂತ ಮಾಡಿರಿ, 30 + 5 ಅಂತ ಮಾಡ್ಕೊಂಡ್ರೂ ಈಸಿಯಾಗೇ ಬರುತ್ತೆ. ನಾನು ಯಾಕೆ 500 ತೊಗೊಂಡೆ ಅಂದರೆ ಇಲ್ಲಿ 500ಅಲ್ಲಿ 2 zeros ಜಾಸ್ತಿ ಇದೆ, ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ ಅಂತ. 500 + 4 × 35. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. 500 × 35 + 4 × 35. ಯಾವ ಪ್ರಾಪರ್ಟಿ ಯೂಸ್ ಮಾಡ್ತೀವಿ? ಡಿಸ್ಟ್ರಿಬ್ಯೂಟಿವ್. ಸೊ ಮಲ್ಟಿಪ್ಲಿಕೇಶನ್ 5 5s. ನಾವು ಮಲ್ಟಿಪ್ಲಿಕೇಶನ್ನ 500 × 35 ಮಾಡಿದ್ರು ಒಂದೇ, 35 × 500 ಮಾಡಿದ್ರು ಒಂದೇ. ಯಾಕೆಂದರೆ ನಮಗೆ ಪ್ರಾಪರ್ಟಿ ಗೊತ್ತಿದೆ, ಕಾಮ್ಯುಟೇಟಿವಿಟಿ ನಮಗೆ ಅಂಡರ್ ಮಲ್ಟಿಪ್ಲಿಕೇಶನ್ನ ಬರುತ್ತೆ. ಸೊ ನಾವು ಹಿಂಗೆ ಮಾಡ್ತೀವಿ, ಯಾಕಂದರೆ ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ ಅಂತ. 5 5s 25, 5 3s 15 + 2 17, 2 0 ಇದೆ, ಸೊ 2 0 ಬರಿತೀನಿ. 4 5s 20, 4 3s 12 + 2 ಏನಾಗುತ್ತೆ 14. ಸೊ ಆ್ಯಡ್ ಮಾಡ್ತೀವಿ. 17,500 + 140, 0 + 4, 5 + 1 6 7, 17,640. ಆನ್ಸರ್ ಏನು? 17,640. Is it clear? This is the answer for 4th question. Let us solve last question, that is 5th question. That is the last question in this chapter. That is very easy and very interesting problem. ಸ್ಟಡಿ ದ ಪ್ಯಾಟ್ರನ್ ಅಂತ ಹೇಳಿದ್ದಾರೆ. ನೀವು ಏನು ಮಾಡಬೇಕು, ನೋಟ್ಸಲ್ಲಿ ಬರೆಯುವಾಗ ಫಸ್ಟ್ ನೀಟಾಗಿ ಅಲ್ಲಿ ಹಿಂಗೆ ಕೊಟ್ಟಿದ್ದಾರೆ ಅದು ಕ್ವೆಶನ್ ಬರ್ಕೊಳ್ರಿ. ಆಮೇಲೆ ನಾನೇನೀಗ ಬೋರ್ಡ್ ಮೇಲೆ ಸಾಲ್ವ್ ಮಾಡ್ತೀನೋ ಆನ್ಸರ್ ಬರೀ. ಫಸ್ಟ್ ಅಲ್ಲಿರೋ ಕ್ವೆಶನ್ನ ಕಂಪ್ಲೀಟಾಗಿ ಬರೆದು ಆಮೇಲೆ ಆನ್ಸರ್ ಬರೀತಾ ಹೋಗಬೇಕು. ಸೊ ದ 5th question, 1 × 8 ಆ ಪ್ಯಾಟ್ರನ್ನ ಸ್ಟಡಿ ಮಾಡಬೇಕು ಅಂದರೆ ಫಸ್ಟ್ ಬರ್ಕೋಬೇಕು. +9, ನೆಕ್ಸ್ಟ್ ಏನಿದೆ 12 × 8 + 2 98, ನೆಕ್ಸ್ಟ್ ಏನಿದೆ 123 × 8 + 3 987, ದಟ್ ಈಸ್ 987. ನೆಕ್ಸ್ಟ್ ಏನಿದೆ 1 2 3 4 × 8 + 4 = 9876. ನೆಕ್ಸ್ಟ್ ಏನಿದೆ 1 2 3 4 5 × 8 + 5 9876 Is it clear? ಇದು ಗಿವನ್ ಕ್ವೆಶನ್. ಏನು ಹೇಳಿದ್ದಾರೆ, ರೈಟ್ ದ ನೆಕ್ಸ್ಟ್ 2 steps, ಕ್ಯಾನ್ ಯು ಸೇ ಹೌ ಪ್ಯಾಟರ್ನ್ ವರ್ಕ್. ಇಲ್ಲಿ ಪ್ಯಾಟರ್ನ್ ಹೆಂಗೆ ವರ್ಕ್ ಆಗಿದೆ ಅಂತ ಕೇಳಿದ್ರೆ ಇನ್ನೂ 2 steps ಬರೀರಿ ಅಂತ ಹೇಳಿದ್ದಾರೆ. ಅಬ್ಸರ್ವ್ ಮಾಡಿ, 1 ಇದೆ, ಇಲ್ಲಿ ನೆಕ್ಸ್ಟ್ ಏನಾಗಿದೆ 1 2 ಆಗಿದೆ. ನೆಕ್ಸ್ಟು 1 2 3 1 2 3 4 1 2 3 4 5. ಅಂದರೆ ನಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಬರುತ್ತೆ
1 2 3 4 5 6 ಇದು ಈ ಸ್ಟೆಪ್ಪು. ಇಲ್ಲಿ ಎಲ್ಲ ಕಡೆಗೂ 8 ಕಾನ್ಸ್ಟೆಂಟ್ ಆಗಿದೆ. ಸೊ ನಾವೇನು ಮಾಡ್ತೀವಿ ಇಂಟು 8. ಇಲ್ಲಿ ಅಬ್ಸರ್ವ್ ಮಾಡಿರಿ 1 2 3 4 5 ಅಂದರೆ 1 2 3 4 ಕಂಟಿನ್ಯೂಸ್ ಆಗಿ ಬರ್ತಾ ಹೋಗಿದೆ. ಇಲ್ಲಿ ಯಾವ ನಂಬರ್ ಲಾಸ್ಟಿಗೆ ಇರುತ್ತೆ ಅದೇ ನಂಬರ್ ಇಲ್ಲಿ ಬರಲಿ. 4 ಇದೆ, ಇಲ್ಲಿ 4 ಇದೆ, 5 ಇದೆ, ಇಲ್ಲೂ ಕೂಡ 5 ಇದೆ. ಇಲ್ಲಿ ನಮಗೇನಿದೆ 6 ಇದೆ. ಸೊ ಪ್ಲಸ್ 6. ಈ ನಂಬರ್ ಹೆಂಗೆ ಬರೆಯೋದು? 9ಇಂದ ಸ್ಟಾರ್ಟ್ ಆಗಿ 9 ಹಿಂದಿನ ನಂಬರ್ 8, ನೆಕ್ಸ್ಟ್ 9 8 7 ಬಿಫೋರ್ ನಂಬರ್ಸ್ ಇದೆ 9 8 7 6 9 8 7 6 5 5ಗೆ ಬಿಫೋರ್ ನಂಬರ್ ಏನು ನಮಗೆ 4 9 8 7 6 5 4. ಈಗ 1 ಸ್ಟೆಪ್ ಆಯಿತು. 2 ಸ್ಟೆಪ್ಸ್ ಬರೆಯೋಕ್ಕೆ ಹೇಳಿದ್ದಾರೆ. ಇಲ್ಲಿ 6 ಇದೆ, ನೆಕ್ಸ್ಟ್ 7 ಆಗಿ 1 2 3 4 5 6 7 ಇಂಟು 8. ಇಲ್ಲಿ 7 ಬರುತ್ತೆ. ಲಾಸ್ಟ್ ನಂಬರ್ ಏನಿರುತ್ತೋ ಅದು 7. ನೆಕ್ಸ್ಟ್ ಇಲ್ಲಿ 9 8 7 6 5 4 3. ದಿಸ್ ಇಸ್ 2 ಸ್ಟೆಪ್ಸ್. ಏನು ಹೇಳಿದರೆ ಹೌ ಪ್ಯಾಟರ್ನ್ ವರ್ಕ್ ಅಂತ, ಪ್ಯಾಟರ್ನ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 1 2 3 4 5 ಅದು ಹಿಂಟ್ ಏನು ಇದೆ ಅಂದರೆ 5 ಇದೆ ಅಲ್ವಾ, ಇಲ್ಲಿ ನಾವು 5 ಲೈನ್ಸ್ನ ಬರಿತೀವಿ. 1 2 3 4 5. ನೆಕ್ಸ್ಟ್ 4 ಉಲ್ಟಾ ಬರಿತಾ ಹೋಗಿದ್ದಾರೆ. 5ಇಂದನೇ ಸ್ಟಾರ್ಟ್ ಮಾಡ್ಕೋಬೇಕು ನಾವು. 1 2 3 4 ಪ್ಲಸ್ 3 ಅಂದರೆ 1 2 3 ನೆಕ್ಸ್ಟ್ 2 ನೆಕ್ಸ್ಟ್ 1. ಈ ಥರ ಬರೆದು ಪ್ಯಾಟರ್ನ್ ಚೆಕ್ ಮಾಡಿರಿ. ಕ್ಯಾನ್ ಯು ಸೇ ಹೌ ದ ಪ್ಯಾಟರ್ನ್ ವರ್ಕ್ಸ್ ಅಂತ ಹೇಳಿದ್ದಾರೆ. ಸೊ ನಾವು ಈ 2 ಸ್ಟೆಪ್ನ ನಾವೇ ಮಾಡಿರೋದ್ರಿಂದ ಈ 2 ಸ್ಟೆಪ್ಪಿಗೆ ಹೆಂಗೆ ಪ್ಯಾಟರ್ನ್ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡಿ ನೋಡೋಣ. ಫಸ್ಟು ಇದು ತಗೊಳ್ಳೋಣ. 1 2 3 4 5 6 ಇಂಟು 8 ಪ್ಲಸ್ 6. ಇದಕ್ಕೆ ಪ್ಯಾಟ್ರನ್ ಮಾಡಿದ್ರೆ ನಮಗೆ ಏನು ಆನ್ಸರ್? ಈಗ ಈ ಪ್ಯಾಟರ್ನಲ್ಲಿ ಬರೆದ್ರೆ ನಮಗೆ ಈ ಥರ ಆನ್ಸರ್ ಬಂದಿದೆ ಅಲ್ವಾ, ಅವ್ರು ಕೊಟ್ಟಿರೋ ಹಿಂಟ್ ವೈಸ್ ಮಾಡಿ ಚೆಕ್ ಮಾಡೋಣ ಎಷ್ಟು ಆನ್ಸರ್ ಬರುತ್ತೆ ಅಂತ. ಸೊ ಹೇಗೆ ಪ್ಯಾಟರ್ನ್ ಬರೆಯೋದು ಅಂದರೆ ಈಗ 1 2 3 4 5 6 ಇದೆ ಅಲ್ವಾ, 6 ಲಾಸ್ಟಿಗಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಲೈನ್ಸ್ 1 1 ಅಂತ ಬರ್ಕೊಂಡು ಹೋಗಬೇಕು. 1 2 3 4 5 6. ನೆಕ್ಸ್ಟ್ ಏನಿದೆ 5. 1 2 3 4 5. ನೆಕ್ಸ್ಟ್ 4 1 2 3 4. ನೆಕ್ಸ್ಟ್ 3 1 2 3 1 2 ಪ್ಲಸ್ 1. ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಇಂಟು 8 ಪ್ಲಸ್ 6. ಇಸ್ ಇಟ್ ಕ್ಲಿಯರ್? ಈಗ ಇದನ್ನ ಮಲ್ಟಿಪ್ಲೈ ಮಾಡಿ ನೋಡಿರಿ. 8 ಇದಿಷ್ಟಕ್ಕೂ 8ಇಂದ ಮಲ್ಟಿಪ್ಲೈ ಮಾಡಬೇಕು. 8 1s 8 8 1s 8 ಎಲ್ಲದಕ್ಕೂ 8 1s 8 ಆಗುತ್ತಲ್ವಾ. ಸೊ ಏನಾಗುತ್ತೆ ನಮಗೆ ಹಿಂಗೆ ಬರ್ಕೊಳ್ತಾ ಹೋಗ್ರಿ. ನೆಕ್ಸ್ಟು ಇದಕ್ಕೂ 8ಇಂದ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟು 2 8 ಆಮೇಲೆ 8 ಲಾಸ್ಟಿಗೆ ಪ್ಲಸ್ 6 ಇದೆ. ಸೊ ಇದು ಪ್ಯಾಟರ್ನ್. ಈಗ ಏನು ಮಾಡಬೇಕು? ಇವಿಷ್ಟನ್ನು ಆ್ಯಡ್ ಮಾಡಬೇಕಲ್ವಾ, ಪ್ಲಸ್ ಇದೆ. ಸೊ ಎಲ್ಲದನ್ನು ರೈಟ್ ಸೈಡ್ ಕಾಲಮ್ ಮಾಡಿಕೊಂಡೇ ಮಾಡ್ಕೋಬೇಕು. ಇಲ್ಲೇ ಅಡಿಷನ್ ರಾಂಗ್ ಆಗುತ್ತೆ. ರೈಟ್ ಸೈಡ್ ನಿಮ್ಮ ನೋಟ್ಸ್ನ ರೈಟ್ ಸೈಡಿಗೆ ಒಂದು ಕಾಲಮ್ ಹಾಕ್ಕೊಂಡು ಆ್ಯಡ್ ಮಾಡಿರಿ. ನನಗೆ ಅಲ್ಲಿ ಸ್ಪೇಸ್ ಇಲ್ಲ, ನಾನು ಇಲ್ಲೇ ಮಾಡಿ ಆಮೇಲೆ ಎರೇಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಯಾವ ನಂಬರ್ ಇದೆ ನೋಡ್ಕೊಂಡು ಆ್ಯಡ್ ಮಾಡ್ತಾ ಹೋಗಬೇಕು. ಇದು ಕ್ರಾಸ್ ಚೆಕ್ ಅಷ್ಟೇ, ಆಲ್ರೆಡಿ ನಾವು ಮಾಡಿದ್ದೀವಲ್ವ ಅದ್ರದ್ದು ಕ್ರಾಸ್ ಚೆಕ್. ಲಾಸ್ಟಿಗೆ 6 ಇದೆ. ಸೊ 6 ಅಡಿಷನ್ ಮಾಡಿರಿ. ನಮಗೆ 8 ಎಷ್ಟು ಸಲ ರಿಪೀಟ್ ಆಗಿದೆ? 6 ಟೈಮ್ಸ್ ಆಗಿದೆ. 8 6 48. 48 ಪ್ಲಸ್ 6 ಅಂದರೆ ಏನಾಗುತ್ತೆ ನಮಗೆ? 54 ಆಗುತ್ತೆ. ಹೌದಾ? 48 ಪ್ಲಸ್ 6 ಅಂದರೆ 54. ಇಲ್ಲಿ 8 5 ಟೈಮ್ಸ್ ಇದೆ. 8 5s 40 ಪ್ಲಸ್ 5 45. ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ತಾ ಹೋಗ್ರಿ. 8 ಪ್ಲಸ್ 8 16. ಈ ಥರ ಆ್ಯಡ್ ಮಾಡ್ಕೊಳ್ತಾ ಹೋಗ್ರಿ. 36 27 ಅಡಿಷನ್ ಬರುತ್ತೆ ಅಲ್ವಾ. ಸೊ ಡೈರೆಕ್ಟಾಗಿ ಮಾಡ್ತಿದ್ದೀನಿ ನಾನು.
ಪ್ಲಸ್ 1 9. ಸಿ ಹಿಂಗೆ ಮಾಡಿದ್ರೆ ನಮಗೆ ಏನು ಬಂತು 9,87,654. ಇಲ್ಲಿ ಡೈರೆಕ್ಟಾಗಿ ಮಾಡಿದ್ದೀನಿ ನೋಡಿರಿ. ಇವಾಗೂ ಕೂಡ 9,87,654. ಈಸ್ ಇಟ್ ಕ್ಲಿಯರ್? ಸೊ ದಿಸ್ ಈಸ್ ದ ಆ್ಯಂಡ್ ಪ್ಯಾಟರ್ನ್ ಅಬ್ಸರ್ವೇಷನ್. ಸೊ ಇದನ್ನ ಸೈಡಿಗೆ ಮಾಡಿಕೊಂಡು ಇಲ್ಲಿ ನೀವು ಆನ್ಸರ್ ಬರೀರಿ. 9,87,654. ಇದು ವೆರಿಫಿಕೇಷನ್. ನೀವು ಇದೇ ಥರ ಇನ್ನೊಂದಕ್ಕೂ ತೊಗೋಬೋದು. ಏನದು 1 2 3 4 5 6 7 ಇದೆ. 6 7 ಇಂಟು 8 ಪ್ಲಸ್ 7 ಏನು ಮಾಡ್ತೀರಾ ಅಂದರೆ 7 ಇದೆ ಅಲ್ವಾ? ಸೊ 7 ಬರೀತೀರಿ. 1 2 3 4 5 6 7. ನೆಕ್ಸ್ಟ್ 6 1 2 3 4 5 6 1 2 3 4 5. ನೆಕ್ಸ್ಟ್ 1 2 3 4. ನೆಕ್ಸ್ಟ್ 3 2 1 ಏನಿದೆ ನೆಕ್ಸ್ಟ್ ಇಂಟು 8 ಪ್ಲಸ್ 7. ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ? ಮಲ್ಟಿಪ್ಲಿಕೇಶನ್. ಎಲ್ಲ 8 ಇಂಟು 1 ಅಂದರೆ 8 ಬರುತ್ತೆ. ಸೊ 7 ಟೈಮ್ಸ್. ನೆಕ್ಸ್ಟ್ 6 ಟೈಮ್ಸ್, 5 ಟೈಮ್ಸ್, 4 ಟೈಮ್ಸ್, ನೆಕ್ಸ್ಟ್ 3 ಟೈಮ್ಸ್, ನೆಕ್ಸ್ಟ್ 2 ಟೈಮ್ಸ್. ನೆಕ್ಸ್ಟ್ ಏನಾಗುತ್ತೆ? ಪ್ಲಸ್ 8 ಪ್ಲಸ್ 7. ಸೊ ಇದಿಷ್ಟು ನಾನು ಲಾಸ್ಟ್ ಈಗ ಹೆಂಗೆ ಆ್ಯಡ್ ಮಾಡಿದ್ನಲ್ಲ ಹಂಗೆ ಮಾಡಿದ್ರೆ ನಮಗೆ ಏನು ಬರುತ್ತೆ ಆನ್ಸರ್ ಅಂದರೆ 9 8 7 6 5 4 3. ಹೆಂಗೆ ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೀನಿ. ಅಡಿಷನ್ ಬರುತ್ತೆ. ಸೊ ಏನು ಮಾಡಿರಿ ನೀವು ಅಸೈನ್ಮೆಂಟಿಗೆ ತೊಗೊಂಡು ರೈಟ್ ಸೈಡ್ ಕಾಲಮ್ ಹಾಕ್ಕೊಂಡು ಇದಿಷ್ಟು ಆ್ಯಡ್ ಮಾಡಿರಿ, ನಿಮಗೆ ಇಷ್ಟು ಆನ್ಸರ್ ಬರುತ್ತೆ. ಇಸ್ ಇಟ್ ಕ್ಲಿಯರ್? ಇದು ಹೇಗೆ ಪ್ಯಾಟರ್ನ್ ವರ್ಕ್ ಆಗಿದೆ ಅಂತ ಅವ್ರು ಹಿಂಟ್ ಕೊಟ್ಟಿದ್ದಾರೆ. ಆ ಹಿಂಟ್ ಅಬ್ಸರ್ವ್ ಮಾಡಿ ಮಾಡಿರೋದು. ಈಸ್ ಇಟ್ ಕ್ಲಿಯರ್? ಸೊ ಬೈ ದಿಸ್ ಪ್ರಾಬ್ಲಮ್ ಏನಾಗುತ್ತೆ, ನಮಗೆ ಈ ಲೆಸನ್ ಕಂಪ್ಲೀಟ್ ಆಗುತ್ತೆ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ ಅಸ್ ಕಂಟಿನ್ಯೂ ಅವರ್ ನೆಕ್ಸ್ಟ್ ಕ್ಲಾಸಸ್.